ಸುದ್ದಿಗಳ ಸಮಗ್ರವೇ ರಣಬೇರಿ ನ್ಯೂಸ್. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಇಂದು ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಕೃಷಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರು ಉದ್ಘಾಟಿಸಿ ಶಿಕ್ಷಕರಿಗೆ ಹಿತವಚನವನ್ನು ನೀಡಿದರು. ನೀವು ಮನದಟ್ಟು ಮಾಡಿ ಅದನ್ನು ಯಾವ ರೀತಿ ಧೈರ್ಯವಾಗಿ ಸಮಾಧಾನವಾಗಿ ಒಂದು ಎದುರಿಸುವಂಥ ಒಂದು ಶಕ್ತಿಯನ್ನು ಅವರಿಗೆ ಬರೋ ಮತ್ತು ಇನ್ನು ಪ್ರತಿ ಶಿಕ್ಷಕರ ದಿನಾಚರಣೆಯಲ್ಲಿ ನಿಮಗೆ ಅಭಿನಂದನೆ, ನಿಮಗೆ ಸನ್ಮಾನ, ನೀವು ಮಾಡಿರ್ತಕ್ಕಂಥ ಸಾಧನೆ ತಪ್ಪನ್ನೇ ಹುಡುಕೊಂಡು ಕೂತ್ಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಸಣ್ಣ ಪುಟ್ಟ ತಪ್ಪು ಪ್ರತಿ ಹಂತದಲ್ಲೂ ಇರುತ್ತೆ. ಅದನ್ನೆಲ್ಲನೂ ಬಿಟ್ಟು ಒಟ್ಟಾರೆ ಉದ್ದೇಶ ಒಳ್ಳೆಯದಾಗಿರಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಕೆಲಸ ಮಾಡ್ತೀವಿ. ಜೀವನವೂ ಕೂಡ ಚೆನ್ನಾಗಿರಬೇಕು ಅನ್ನೋದು ಸರ್ಕಾರದ ಆಶಯಗಳು. ನಂತರ ಮಂಡ್ಯ ಶಾಸಕರಾದ ಶ್ರೀ ಗಡಿಗ ರವಿಕುಮಾರ್ ಅವರು ಶಿಕ್ಷಕರನ್ನು ಕುರಿತು ಮಾತನಾಡಿದರು. ನಿಮ್ಮ ಸದನ ಏನನ್ನೋದು ಶಿಕ್ಷಕರ ಸದನ ಮಾಡೋದಕ್ಕೆ ಸಾಧ್ಯ, ಯಾಕಂದ್ರೆ ನಾವು ಶಿಕ್ಷಕರ ಅನಾನುಕೂಲವಾದ ಸಮುದಾಯ ಭವನ ಆದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಸರ್ಕಾರ 50 ಲಕ್ಷ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಶಿಕ್ಷಣ ಸಚಿವರು ಹೇಳಿದರೆ ಅದನ್ನು ಕೊಡ್ತೀನಿ. 2 ವರ್ಷ ಟೈಮ್ ಕೊಡಿ, ಅಲ್ಲಿ ನಿಮಗೆ ಸುಸಜ್ಜಿತವಾದ ಒಂದು ಒಳ್ಳೆ ಇಲ್ಲ ಅನ್ನೋದನ್ನು ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ನೀವು ಪಾಠ ಮಾಡಿದಷ್ಟೇ ಸೀರಿಯಸ್ನೆಸ್ಸು ಇದರಲ್ಲಿ ಇದ್ದರೆ ಸರ್ಕಾರಿ ಶಾಲೆಗಳ ಉಳಿದ್ರೆ ನಿಮ್ಮೆಲ್ಲರ ನೌಕರಿ ಗಟ್ಟಿಯಾಗಿರ್ತದೆ. ಇಲ್ಲಾಂದರೆ ಮುಚ್ತಾ ಹೋದರೆ ಮುಚ್ಚಿದೆ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಒಂದು 3,000 ಶಿಕ್ಷಕರು ಕಡಿಮೆ ಆದಂಗೆ. ಅದು ಹಾಗೇ ಮುಂದುವರಿತಾ ಹೋದರೆ ದೊಡ್ಡ ಮಟ್ಟದ ನಿರುದ್ಯೋಗ ಸಮಸ್ಯೆ ನಿಮ್ಮ ಇಲಾಖೆ ಸರ್ಕಾರಿ ಶಾಲೆಗಳು ಮುಚ್ಚೋದ ರೀತಿ ಏನು ಮಾಡಬೇಕು ಅಂತ ನಮ್ಮಂಥ ಶಾಸಕರ ಜೊತೆ ಚರ್ಚೆ ಮಾಡಿ ಪ್ರಕಾರವಾದ ಒಂದು ನಿರ್ಧಾರಕ್ಕೆ ಬನ್ನಿ ಅಂತೇಳಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಮಂಡ್ಯ